ಇಂಚರ ಮತ್ತು ರೋಹನ್ ಮಿಸ್ಸಾ ಆಫೀಸ್ಗೆ ಹೋಗಿದ್ರು. ಅಲ್ಲಿ ಡೈರೆಕ್ಟರ್ ಮಾಳವಿಕಾ ರೋಹನ್ನ ಹೊಗಳ್ತಿರೋದ್ ಕೇಳಿ ರೋಹನ್ ಇಂಚರ ಇಬ್ಬರಿಗೂ ಸಖತ್ ಖುಷಿಯಾಗಿದ್ದು ಅಲ್ಲದೆ ಆ ಕೊಲಾಬ್ರೇಷನ್ ಬಗ್ಗೆ ಪಾಸಿಟಿವ್ ಫೀಲಿಂಗ್ಸ್ ಬಂದಿತ್ತು. ಇಂಚರಾಗಂತೂ ತಾನು ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು. ಮಾಳವಿಕಾ ಮಾತ್ ಮುಂದುವರಿಸಿ, ಮಿಸ್ ಇಂಚರ, ನನಗೆ ಒಂದು ವಿಷಯ ಸತ್ಯ ಹೇಳ್ಬೇಕು. ನೀವು ಇದೆಲ್ಲ ನೀವ್ ಹೇಗ್ ಮಾಡಿದ್ರಿ? ಐ ಮೀನ್, ಇಷ್ಟು ವರ್ಷ ಇಂಥ ಒಳ್ಳೆ ಆಕ್ಟರ್ನ ಯಾರೂ ನೋಡೇ ಇಲ್ಲ. ಅಫ್ಕೋರ್ಸ್ ಲವ್ ಅಂಡ್ ಹೇಟ್ ಶೋ ಹಿಟ್ ಆದ್ಮೇಲೆ ರೋಹನ್ ಬಗ್ಗೆ ಹೋಪ್ಸ್ ಇತ್ತು, ಆದ್ರೆ ಇವರೆಲ್ಲೋ ಕಳೆದೋಗ್ಬಿಟ್ಟಿದ್ರು. ಆದ್ರೆ ಸಡನ್ ಆಗಿ ಅವ್ರ ಫ್ಯಾನ್ ಫಾಲೋಯಿಂಗ್ ಇಷ್ಟು ಜಾಸ್ತಿ ಆಗೋಕೆ ನೀವೇನ್ ಮ್ಯಾಜಿಕ್ ಮಾಡಿದ್ರಿ? ಬೈ ದ ವೇ, ನಾನು ರೋಹನ್ ಪ್ರೊಫೈಲ್ ನೋಡಿದೀನಿ ಅಂಡ್ ಇಟ್ಸ್ ಫ್ಯಾಬ್ಯುಲಸ್ ಅಂದ್ರು. ಅದನ್ ಕೇಳಿ ಇಂಚರ ಮುಖದಲ್ಲಿ ರೋಹನ್ ಬಗ್ಗೆ ಪ್ರೌಡ್ ಫೀಲ್ ಆಯ್ತು. ಹಾಗೆ ರೋಹನ್ಗೂ ಕೂಡ ಇಂಚರ ಮೇಲೆ ಒಂಥರ ಕೃತಜ್ಞತಾ ಭಾವ ಮೂಡ್ತು. ಯಾಕೆ ಅಂದ್ರೆ, ನಾನ್ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಅವಳೇ ಕಾರಣ. ಅವಳಿಲ್ಲ ಅಂದಿದ್ರೆ ನನಗೆ ಇದ್ಯಾವುದೂ ಸಿಕ್ತಿರ್ಲಿಲ್ಲ ಅಂತ ಅನ್ಸಿ ಎಲ್ಲಾ ಕ್ರೆಡಿಟು ಇಂಚರಾಗೆ ಸೇರ್ಬೇಕು ಅಂತ ಅಂದ್ಕೊಂಡ. ಮಾಳವಿಕಾ ಮಾತಿಗೆ ಇಂಚರ ನಗ್ತಾ, ಅಯ್ಯೋ ಮ್ಯಾಮ್, ನಾನೇನು ಮಾಡಿಲ್ಲ. ರೋಹನ್ ಒಳಗಡೆ ಇರೋ ಟ್ಯಾಲೆಂಟ್ ಗುರುತಿಸಿ ಅವನಿಗೆ ಅವಕಾಶ ಕೊಟ್ಟಿದ್ದೀನಿ ಅಷ್ಟೇ. ಹಾಗ್ ನೋಡೋಕೋದ್ರೆ ಇದು ನನ್ ಕೆಲ್ಸ. ನನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನ ಮಾಡಿರೋರು. ನಾನ್ ಮಾಡಿರೋ ಕೆಲ್ಸಕ್ಕೆ ನೀವು ನನ್ನನ್ನ ಇಷ್ಟೊಂದೆಲ್ಲ ಹೊಗಳಿ ಮೇಲಕ್ಕೆ ಕೂರಿಸ್ಬೇಡಿ. ಇದೆಲ್ಲ ಸಾಧ್ಯ ಆಗಿದ್ದು ರೋಹನ್ ಹಾರ್ಡ್ ವರ್ಕಿಂದ, ಡೆಡಿಕೇಶನ್ ಇಂದ. ನಾನದನ್ನ ಜಗತ್ತಿನ ಮುಂದೆ ತೋರ್ಸೋಕೆ ಹೆಲ್ಪ್ ಮಾಡಿದ್ದೀನಿ. ದಟ್ಸ್ ಇಟ್ ಅಂತ ಹೇಳಿ ತಾನ್ ಮಾಡಿರೋ ಕೆಲ್ಸದ ಪೂರ್ತಿ ಕ್ರೆಡಿಟ್ ರೋಹನ್ಗೆ ಕೊಟ್ಲು. ಅವಳ ಈ ಸಿಂಪ್ಲಿಸಿಟಿ, ಆನೆಸ್ಟಿ ನೋಡಿ ಮಾಳವಿಕಾ ತುಂಬಾ ಖುಷಿಯಾಗಿ, ಇಂಪ್ರೆಸಿವ್. ನಿಮ್ ಜಾಗದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ಬಹುಶಃ ಇದು ಅವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ನೀವು ಹೇಗ್ ಕಳೆದೋಗಿರೋ ಸ್ಟಾರ್ಗೆ ಇಷ್ಟು ಕಮ್ಮಿ ಟೈಮಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದಿರೋ ಅದು ಸಣ್ಣ ಕೆಲಸ ಅಲ್ಲ. ಹಾಗೆ ಒನ್ ಮೋರ್ ಥಿಂಗ್, ನಾನು ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ರೋಹನ್ನ ಸೆಲೆಕ್ಟ್ ಮಾಡಿದಾಗ ನಿಮ್ ಜೊತೆ ಕೆಲಸ ಮಾಡೋಕೆ ಹೇಗಿರುತ್ತೆ, ನನ್ನ ಐಡಿಯಾ ವರ್ಕ್ ಆಗುತ್ತೋ ಇಲ್ವೋ ಅಂತ ನಾನು ಖಂಡಿತ ಶ್ಯೂರ್ ಇರಲಿಲ್ಲ. ಬಟ್ ಆಫ್ಟರ್ ದಿಸ್ ಮೀಟಿಂಗ್ ವಿ ಕ್ಯಾನ್ ಡೂ ಗ್ರೇಟ್ ಟುಗೆದರ್ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಅಂದ್ರು. ಅವ್ರ ಮಾತು ಕೇಳಿ ಇಂಚರ, ರೋಹನ್ ಇಬ್ಬರ ಮುಖದಲ್ಲೂ ಸ್ಮೈಲ್ ಮೂಡ್ತು. ಆಗ ಮಾಳವಿಕಾ ಸ್ವಲ್ಪ ಹೆಸಿಟೇಷನ್ ಇಂದ ಬಟ್ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಅದಕ್ಕೆ ಇಂಚರ, ಬಟ್ ವಾಟ್ ಮ್ಯಾಮ್ ಅಂತ ಗಾಬ್ರಿಲಿ ಕೇಳಿದ್ಲು. ಆಗ ಮಾಳವಿಕಾ, ಪ್ಲೀಸ್ ಡೋಂಟ್ ಟೇಕ್ ಇಟ್ ರಾಂಗ್. ನಾನು ರೋಹನ್ನ ಸೆಲೆಕ್ಟ್ ಮಾಡಿದಾಗ ನಮ್ಮ ಆಫೀಸಲ್ಲೇ ತುಂಬಾ ಜನ ಅದನ್ನ ಅಪೋಸ್ ಮಾಡಿದ್ದು ಅಲ್ಲದೆ ನಂದು ರಾಂಗ್ ಡಿಸಿಷನ್ ಅಂತ ಆರ್ಗ್ಯೂ ಮಾಡಿದ್ರು. ಅದ್ರ ಜೊತೆ ಈ ಅಡ್ವರ್ಟೈಸ್ಮೆಂಟ್ ಮತ್ತೆ ಎನ್ರೋಲ್ಮೆಂಟ್ ಸಕ್ಸಸ್ ಆಗೋಕೆ ನನ್ನ ಹತ್ರ ಅಶ್ಯೂರೆನ್ಸ್ ಕೂಡ ಕೇಳಿದ್ರು. ಆದ್ರೆ ನಾನು ರೋಹನ್ ಟ್ಯಾಲೆಂಟ್, ಸ್ಕಿಲ್ಸ್ ಬಗ್ಗೆ ನಂಬಿಕೆ ಇಟ್ಟು ಅವ್ರು ಎಲ್ಲಾರನ್ನೂ ಒಪ್ಪಿಸ್ದೆ. ಇನ್ ಕೇಸ್ ಇದ್ರಲ್ಲಿ ಏನಾದ್ರೂ ಲಾಸ್ ಆದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ನಾನಾಗ್ತೀನಿ. ಅಂದ್ರೆ ಇದರರ್ಥ ನಾನು ನನ್ನ ನಂಬಿಕೆ ಮೇಲೆ ರೋಹನ್ನ ಫೈನಲ್ ಮಾಡಿದ್ದೀನಿ ಅಂದ್ರು. ಅವ್ರು ಹೇಳಿದ್ ಕೇಳಿ ಇಂಚರ, ರೋಹನ್ ಇಬ್ರು ಮುಖ ಮುಖ ನೋಡ್ಕೊಂಡ್ರು. ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ಳೋಕೆ ಕಾರಣನೇ ಟ್ರಸ್ಟ್. ಅದ್ಯಾವುದೇ ಕಾರಣಕ್ಕೂ ಮುರಿಬಾರ್ದು ಅಂತ ಅವರಿಗೂ ಚೆನ್ನಾಗಿ ಗೊತ್ತಿತ್ತು. ಮಾಳವಿಕಾ ಕಂಟಿನ್ಯೂ ಮಾಡಿ, ನನಗೆ ಈ ಪ್ರಾಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ? ನಾನು ರೋಹನ್ ಮೇಲ್ ಇಟ್ಟಿರೋ ಭರವಸೆನ ನೀವು ಉಳಿಸ್ಕೋತೀರಾ ಅಂತ ನಂಬಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಇಂಚರ, ನೀವೇನು ಯೋಚನೆ ಮಾಡಬೇಡಿ ಮ್ಯಾಮ್, ನಾವು ನಿಮ್ ನಂಬಿಕೆ ಉಳಿಸ್ಕೋತೀವಿ ಅಂದ್ಲು. ಅದಕ್ಕೆ ಮಾಳವಿಕಾ, ಹಾ, ಹಾಗೆ ಇನ್ನೊಂದು ಮಾತು, ಕಾಂಟ್ರಾಕ್ಟ್ ಸೈನ್ ಮಾಡೋಕ್ ಮುಂಚೆ ರೋಹನ್ ಕ್ಯಾಮ್ರಾ ಎದುರು ಹೇಗ್ ಕಾಣ್ತಾರೆ ಅಂತ ನಾನು ಒಂದ್ಸಲ ನೋಡ್ಬೇಕು. ಅದನ್ನ ನಾವು ಒಂದು ಡೆಮೋ ತರ ತಗೋಬಹುದು. ಇದು ರೋಹನ್ ಟ್ಯಾಲೆಂಟ್ ಬಗ್ಗೆ ಡೌಟಿಂದ ಹೇಳ್ತಿರೋದಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂದ್ರು. ಅದು ಅವ್ರ ಪ್ರಾಸೆಸ್ ಭಾಗ ಆದ್ರಿಂದ ಅವ್ರ ಮಾತು ಇಂಚರಾಗೆ ಕ್ಲಿಯರ್ ಆಗಿ ಅರ್ಥ ಆಗಿ, ಹಾ, ಯಾಕಿಲ್ಲ, ಹಾಗೆ ಮಾಡೋಣ. ಅದರಿಂದ ನಿಮ್ ಆಫೀಸ್ ಸ್ಟಾಫ್ಗೂ ರೋಹನ್ ಮೇಲೆ ನಂಬಿಕೆ ಬಂದಾಗತ್ತೆ ಅಂದ್ಲು. ಅದಾದ್ಮೇಲೆ ಅವ್ರ 3 ಜನ ಪ್ರಾಕ್ಟೀಸ್ ರೂಮ್ ಕಡೆ ಹೋದ್ರು. ಅಲ್ಲಿ ಆಲ್ರೆಡಿ ಕ್ಯಾಮ್ರಾಮ್ಯಾನ್ ಜೊತೆ ಎಲ್ಲಾ ಸೆಟಪ್ ರೆಡಿ ಇತ್ತು. ಅಲ್ಲಿ ಮಾಳವಿಕಾ ರೋಹನ್ ಸ್ಕ್ರೀನ್ ಪ್ರೆಸೆನ್ಸ್ ನೋಡೋಕೆ ಬಯಸಿದ್ರು. ಎಲ್ಲಾ ಸೆಟಪ್ ನೋಡಿ ರೋಹನ್ ನರ್ವಸ್ ಆದ್ರೂ ಇಂಚರಾಗೆ ತನ್ ಮೇಲಿರೋ ಭರವಸೆ ನೋಡಿ
ಅವನು ಫುಲ್ ಜೋಶಿಂದ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ. ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಅವನ್ ಲುಕ್, ಸ್ಟೈಲ್ ಮತ್ತೆ ಕಿಲ್ಲಿಂಗ್ ಎಕ್ಸ್ಪ್ರೆಷನ್ ನೋಡಿ ಅಲ್ಲಿರೋ ಎಲ್ರೂ ಶಾಕ್ ಆಗ್ಬಿಟ್ರು. ಈ ಕಡೆ ಸಂಗಮ್, ಇಂಚರ ಇಬ್ರು ಬೆಂಗಳೂರಲ್ಲೇ ಫೇಮಸ್ ಬ್ಯಾಂಕ್ವೆಟ್ ಹಾಲ್ ಸೆಂಟ್ರಲ್ ಪ್ಲಾಜಾಗೆ ರೀಚ್ ಆಗ್ತಾ ಇದ್ದ ಹಾಗೆ ಒಂದು ರಾಯಲ್ ಗೇಟ್ ಒಳಗಡೆ ಅವ್ರ ಕಾರ್ ಸ್ಟಾಪ್ ಆಯ್ತು. ಅದನ್ನ ನೋಡಿ ಇಂಚರ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋಕ್ ಸ್ಟಾರ್ಟ್ ಆಯ್ತು. ಅವಳು ತುಂಬಾ ಪಾರ್ಟೀಸ್ ಅಟೆಂಡ್ ಮಾಡಿದ್ರು ಇವತ್ತು ಸಂಗಮ್ ಜೊತೆ ಪಾರ್ಟಿ ಹಾಲ್ ಒಳಗಡೆ ಹೋಗೋಕೆ ಅವಳಿಗೆ ಭಯ ಆಗ್ತಿತ್ತು. ಅವಳ ಮುಖದಲ್ಲಿರೋ ಭಯ ನೋಡಿ ಸಂಗಮ್ ಅವಳ ಕೈ ಹಿಡ್ಕೊಂಡು, ಡೋಂಟ್ ವರಿ, ಅಷ್ಟೊಂದು ನರ್ವಸ್ ಆಗ್ಬೇಡ, ನೀನು ಇಲ್ಲಿಗೆ ಜಸ್ಟ್ ನಿನ್ ಕಾಂಟ್ಯಾಕ್ಟ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ ಬಂದಿದ್ಯಾ ಅಷ್ಟೇ. ಸೊ ಬಿ ಕಾನ್ಫಿಡೆಂಟ್, ಬಿ ಯು, ದಟ್ಸ್ ಇನಫ್ ಅಂತ ಧೈರ್ಯ ತುಂಬ್ದ. ಅವನು ಮಾತಲ್ಲಿ ವರ್ಡ್ ಕಡಿಮೆನೇ ಇದ್ರು ಅದರಿಂದ ಇಂಚರಾಗೆ ಸಮಾಧಾನ ಆಗಿ ಅವಳ ಮುಖದಲ್ಲಿ ನಗು ಮೂಡ್ತು. ಕಾರಿಂದ ಇಳಿತಾ ಇದ್ದ ಹಾಗೆ ಅವರಿಬ್ರು ಕಪಲ್ಸ್ ತರ ಒಬ್ರು ಕೈ ಇನ್ನೊಬ್ರು ಹಿಡ್ಕೊಂಡು ಪಾರ್ಟಿಗೆ ಎಂಟ್ರಿ ಕೊಟ್ರು. ಸಂಗಮ್ ಬರ್ತಿದ್ದ ಹಾಗೆ ಅಲ್ಲಿರೋ ಎಲ್ರಿಗೂ ಒಂಥರ ಎಕ್ಸ್ಟ್ರಾ ಎನರ್ಜಿ ಬಂದಂಗಾಯ್ತು. ಅದು ಅಲ್ಲದೆ ಅವನ ಜೊತೆ ಇರೋ ಹುಡುಗಿನ ನೋಡ್ತಿದ್ದ ಹಾಗೆ ಅವರೆಲ್ಲರೂ ಶಾಕ್ ಆದ್ರು. ಅವ್ರು ಇನ್ನೂ ಏನಾದ್ರೂ ಯೋಚಿಸೋಕು ಮುಂಚೆನೆ ಇಂಚರ ಬ್ಯೂಟಿ ಅವ್ರ ಎಲ್ಲಾರನ್ನೂ ತಮ್ಮ ಕಡೆ ಸೆಳೀತು. ಅಲ್ಲಿಗೆ ಬಂದಿರೋ ಒಬ್ಬ ಗೆಸ್ಟ್ ಸಂಗಮ್ ಇಂಚರಾನ ನೋಡಿ ವಾಟ್ ಅ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ದ. ಇಷ್ಟು ದೊಡ್ಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಎಲ್ಲರ ಗಮನನೂ ಅವರಿಬ್ಬರ ಕಡೆನೇ ಹೋಯ್ತು. ಜನರ ಲುಕ್ ಇಂಚರ ಮೇಲೆ ಇತ್ತು. ಯಾಕೆಂದ್ರೆ ಇವತ್ತು ಅವಳು ಅಪ್ಸರೆ ತರ ಕಾಣ್ತಾ ಇದ್ಲು. ಎಲ್ರೂ ಅವಳನ್ನ ತಲೆಯಿಂದ ಕಾಲ್ವರೆಗೂ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಅದರಿಂದ ಸಂಗಮ್ಗೆ ಒಂಥರ ಆಗಿ ಅವನು ಇಂಚರಾನ ತನ್ನ ಹಿಂದೆ ಹೈಡ್ ಮಾಡ್ದ. ತನ್ನ ಹೆಂಡ್ತಿನ ಎಲ್ರೂ ಹಾಗೆ ನೋಡೋದು ಅವನಿಗ್ಯಾಕೋ ಇಷ್ಟ ಆಗ್ಲಿಲ್ಲ. ಅವನು ಹಾಗೆ ಮಾಡಿದ್ರಿಂದ ಇಂಚರಾನೇ ತಿನ್ನೋ ಥರ ನೋಡ್ತಿರೋರ್ಗೆಲ್ಲ ನಿರಾಸೆ ಆಯ್ತು. ಅವಳು ಸಂಗಮ್ ಚಕ್ರವರ್ತಿ ಜೊತೆ ಬಂದಿರೋದು ಅವಳ ಕಡೆ ಕಣ್ಣು ಹಾಕಿದ್ರೆ ಹುಷಾರ್ ಅನ್ನೋ ಹಿಡನ್ ವಾರ್ನಿಂಗ್ ಸಂಗಮ್ ಕಡೆಯಿಂದ ಸಿಕ್ಕಿದ ಹಾಗೆ ಫೀಲ್ ಆಗಿ ಅವರೆಲ್ಲ ತಲೆ ಕೆಳಗೆ ಹಾಕಿದ್ರು. ಇದೇ ಬ್ಯಾಂಕ್ವೆಟ್ ಹಾಲ್ ಕಾರ್ನರ್ನಲ್ಲಿ ಸಾಧ್ವಿ, ವಿಕ್ರಾಂತ್ ಕೂಡ ಕೂತಿದ್ರು. ತಾನು ಇಲ್ಲಿಗೆ ಸಂಗಮ್ ಜೊತೆ ಬರೋಕೆ ಸಾಧ್ವಿ ತುಂಬಾನೇ ಪ್ರಯತ್ನ ಪಟ್ಟಿದ್ಲು. ಆದ್ರೆ ಅವಳು ಎಷ್ಟೇ ಕಾಲ್ ಮಾಡಿದ್ರು ಅವನು ಪಿಕ್ ಮಾಡಿರ್ಲಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಅವನ ಜೊತೆ ಸಾಧ್ವಿಗೆ ಮಾತಾಡೋಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಅದಕ್ಕಾಗಿ ಅವಳು ವಿಧಿ ಇಲ್ದೆ ವಿಕ್ರಾಂತ್ ಜೊತೆ ಬಂದಿದ್ಲು. ಆದ್ರೆ ಸಂಗಮ್ ಆಲ್ರೆಡಿ ಇಲ್ಲಿಗೆ ಬಂದಿದ್ದಾನೆ ಅನ್ನೋದು ಅವಳಿಗೆ ಗೊತ್ತಿರ್ಲಿಲ್ಲ. ಹಾಗಾದ್ರೆ ಸಾಧ್ವಿಗೆ ಸಂಗಮ್ ಇಂಚರ ಜೊತೆ ಪಾರ್ಟಿಗೆ ಬಂದಿದ್ದು ಗೊತ್ತಾಗತ್ತಾ? ಸಂಗಮ್ ಇಂಚರ ಗಂಡ ಹೆಂಡತಿ ಅನ್ನೋ ಸತ್ಯ ಇವತ್ ಪಾರ್ಟಿಲಿ ರಿವೀಲ್ ಆಗತ್ತಾ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.